ನಮ್ಮಲ್ಲಿ ತ್ರಿಭಾಷಾ ಸೂತ್ರ ಇದೆಯಲ್ಲ, ಕನ್ನಡ, ಹಿಂದಿ, ಇಂಗ್ಲೀಷ್ ಅಲ್ವಾ? ಅದೇ ಥರ ತಮಿಳ್ನಾಡಲ್ಲಿ ಯಾವ ರೀತಿ ಇದೆ ಅಂತಂದರೆ ಅವರು ತ್ರಿಭಾಷಾ ಸೂತ್ರಕ್ಕೆ ಒಪ್ಕೊಳ್ಳೋದೇ ಇಲ್ಲ. ತಮಿಳ್ ನೆಕ್ಸ್ಟ್ ಇಂಗ್ಲೀಷ್. ಬನ್ನಿ, ಅಲ್ಲಿ ಏನಾಗುತ್ತೆ, ತಮಿಳು ಶಿಕ್ಷಣದಲ್ಲೂ ಆಂಗ್ಲ ಭಾಷೆ ಮಾಧ್ಯಮ ಹೆಚ್ಚಾಗಿದೆ. ಅಲ್ಲಿ ತಮಿಳು ಕಲಿತಾರೆ, ಆಮೇಲೆ ಇಂಗ್ಲೀಷ್. ಹಿಂದಿ ಹತ್ತಿರಕ್ಕೆ ಹೋಗಲ್ಲ. ಹಿಂದಿ ಅವ್ರಿಗೆ ಬೇಡವೇ ಬೇಡ. ಯಾವತ್ತಾದರೂ ಹಿಂದಿ ವಿಚಾರ ಬಂದಾಗ ಕೇಂದ್ರಕ್ಕೆ ಮತ್ತು ತಮಿಳುನಾಡಿಗೆ ಫೈಟ್ ಆಗೋದು ಅದೇ ಕಾರಣಕ್ಕಾಗಿ. ಮೊನ್ನೆ INDA ಮೈತ್ರಿಕೂಟದಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರಂತೆ. ಹಿಂದಿಯಲ್ಲಿ ನನಗೆ ಅದನ್ನು ಇಂಗ್ಲೀಷಲ್ಲಿ ಹೇಳ್ಕೊಡಿ ಅಂತ ಸ್ಟಾಲಿನ್ ಅವರು ಹೇಳಿದಾಗ, ತಮಿಳುನಾಡು ಸ್ಟಾಲಿನ್ ಹೇಳಿದಾಗ ಬೈದ್ಬಿಟ್ರಂತೆ. ಯಾರು? ನಿತೀಶ್ ಕುಮಾರ್. ಅಲ್ಲಿ ಅವರಿಬ್ಬರ ನಡುವೆ ಪರಸ್ಪರ ಒಂದು ಕಿತ್ತಾಟಗಳು ಉಂಟಾಗಿತ್ತು. ಹಿಂದಿಯನ್ನು ಯಾವತ್ತೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ತಮಿಳುನಾಡು ಶಿಕ್ಷಣದಲ್ಲೂ ಆಂಗ್ಲ ಭಾಷೆಯೇ ನಂಬರ್ 2. ಫಸ್ಟು ಅವರು ತಮಿಳು, ಆ ನಂತರ ಇಂಗ್ಲೀಷ್. 80ರ ದಶಕದಲ್ಲೇ ಇಂಗ್ಲೀಷ್ 2ನೇ ಭಾಷೆ ಅಂತ ಘೋಷಿಸ್ಕೊಂಡಿದ್ರು. ಯಾವ ತ್ರಿಭಾಷಾ ಸೂತ್ರ ಇಲ್ಲ, ಹಿಂದಿ ಕಲಿಯೋದೇ ಇಲ್ಲ, ನಾವು ಏನು ಮಾಡ್ತೀರಿ ಅಂತ. ಓಕೆ, ತಮಿಳುನಾಡು ರಾಜಕಾರಣಿಗಳು ದೆಹಲಿಯಲ್ಲೂ ಕೂಡ ತಮಿಳು ಮಾತಾಡ್ತಾರೆ. ನೀವು ನೋಡಿ, ಕನಿಮೋಲ್, ರಾಜ ಇವರೆಲ್ಲ ಮಾತಾಡಿದಾಗ ತಮಿಳಲ್ಲೇ ಮಾತಾಡ್ತಾರೆ. ಈವನ್ ನಮ್ಮ ವಿತ್ತ ಮಿನಿಸ್ಟರ್ ಇದ್ದಾರಲ್ಲ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳು ಅದ್ಭುತವಾಗಿ ಮಾತಾಡ್ತಾರೆ, ಇಂಗ್ಲೀಷು ಮಾತಾಡ್ತಾರೆ, ಈವನ್ ಅವರು ಹಿಂದಿ ಕೂಡ ಮಾತಾಡ್ತಾರೆ. ತಮಿಳುನಾಡಿನಲ್ಲಿ ಕೆಳವರ್ಗ ಹೆಚ್ಚಿದೆ, ಅವರು ತಮಿಳನ್ನೇ ಮಾತಾಡೋದು. ಮೇಲ್ವರ್ಗ ಇರುತ್ತಲ್ಲ, ಅವರು ತಮಿಳು ಬಳಸ್ತಾರೆ, ಇಂಗ್ಲೀಷು ಬಳಸ್ತಾರೆ. ತಮಿಳರು ದೈನಂದಿನ ವ್ಯವಹಾರದಲ್ಲಿ ತಮಿಳನ್ನೇ ಬಳಸೋದು. ನಾವು ಪಾನಿಪುರಿ ಅಂಗಡಿಯವನು ಬಂದ ತಕ್ಷಣ ಕ್ಯಾ ಬೈ ಕೈಸಾ ಹೇ ಅಂತ ಅಂದ್ಬಿಟ್ಟು ನಾವು ಹಿಂದಿ ಕಲ್ತು ಬಿಡ್ತೀವಿ, ಅವರಿಗೆ ಕನ್ನಡ ಕಲಿಸೋದಿಲ್ಲ. ಅದಕ್ಕೆ ಕನ್ನಡ ಉಳಿಸಿ ಬೆಳೆಸಿ ಅಲ್ಲ, ಕನ್ನಡ ಬಳಸಿ ಅಂತ ಹೇಳೋದು. ಆಯಿತಾ? ತಮಿಳಿಗರು. ಆಮೇಲೆ ದ್ರಾವಿಡ ಸಂಸ್ಕೃತಿ ಚಳವಳಿ ಹಿನ್ನೆಲೆ ಇದೆ ಅವರಿಗೆ. ಭಾಳ ದೊಡ್ಡ ಮಟ್ಟದಲ್ಲಿ ದ್ರಾವಿಡ ಚಳವಳಿ ಎಲ್ಲ ಆಯಿತು. ಹಾಗಾಗಿ ನೋಡಿ, ಮೊದಲಿಂದ ನಾವು ಹೇಳ್ತಾ ಇದ್ವಿ, ಅಲ್ಲಿ ದ್ರಾವಿಡ ಚಳವಳಿ ಕಾರಣಕ್ಕಾಗಿ ಆಮೇಲೆ ಸುತ್ತಮುತ್ತಲಿಂದ ಸೇರೋದಿಲ್ಲ. ಕೇರಳಕ್ಕೂ ಅದೇ ಥರ, ಕೇರಳಕ್ಕೆ ಅದೇ ಥರ, ಆಂಧ್ರ ಅದೇ ಥರ. ಪೊಟ್ಟಿ ಶ್ರೀರಾಮುಲು ಕಾರಣಕ್ಕಾಗಿ ಅಲ್ಲೇ ಆಗಿರುವಂಥದ್ದು ತಮಿಳುನಾಡಿನಲ್ಲಿ ಆಯಿತು. ಕರ್ನಾಟಕದಲ್ಲಿ ಏನಾಯಿತು, ಮೈಸೂರು ಸಂಸ್ಥಾನಕ್ಕೆ ಆ ಕಡೆಯಿಂದ ಸ್ವಲ್ಪ, ಕರಾವಳಿಯಿಂದ ಸ್ವಲ್ಪ, ಆಮೇಲೆ ಹೈದರಾಬಾದ್ ಕರ್ನಾಟಕದಿಂದ ಸ್ವಲ್ಪ, ಮುಂಬೈ ಕರ್ನಾಟಕದಿಂದ ಸ್ವಲ್ಪ, ಈ ರೀತಿ ಸೇರಿಸಿ ನಮಗೇನಾಗ್ಬಿಟ್ಟಿದೆ ಅಂದರೆ ಆ ಏಕತೆ ಇದೆಯಲ್ಲ, ಏಕತೆ ಬರೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಅದನ್ನೆಲ್ಲ ಮೀರಿದವರು ರಾಜ್ಕುಮಾರ್ ಒಬ್ಬರೇ ನನ್ನ ಪ್ರಕಾರ. ರಾಜ್ಕುಮಾರ್ ಅಂದರೆ ಮಾತ್ರ ಇಡೀ ಕರ್ನಾಟಕಕ್ಕೆ ಸಲ್ತಾ ಇದ್ರು. ಆದರೆ ಅವರಿಗೆಲ್ಲ ತೊಂದರೆ ಇಲ್ಲ. ಯಾರಿಗೆ? ತಮಿಳುನಾಡಿನವರಿಗೆ, ಕೇರಳದವರಿಗೆ, ಆಂಧ್ರ ಪ್ರದೇಶದವರಿಗೆ, ಅವ್ರದ್ದೆಲ್ಲ ಏಕೀಕರಣಕ್ಕೆ ಒಂದು ದೊಡ್ಡ ಒಂದು ಶಕ್ತಿ ಇತ್ತು ಅಂತೇಳಿ. ಕರ್ನಾಟಕದಂತೆ ತಮಿಳುನಾಡು ತಮಿಳು ಸಂಪೂರ್ಣ ಆಡಳಿತ ಭಾಷೆ. ಕರ್ನಾಟಕದಂತೆ ಹೇಗೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ, ಸಚಿವಾಲಯದಲ್ಲಿ ಈಗಲೂ ಆಂಗ್ಲ ಭಾಷೆಯನ್ನು ಬಳಸ್ತಾರೆ. ಎಲ್ಲಿ? ತಮಿಳುನಾಡಿನಲ್ಲಿ. ಯಾವಾಗ DMK ಬರುತ್ತೆ ಆಗ ಆಂಗ್ಲ ಭಾಷೆ, DMK ಬಂದಾಗ ಫುಲ್ ತಮಿಳ್. ಕರುಣಾನಿಧಿ ಬಂದಾಗ ತಮಿಳ್, ಆಮೇಲೆ DMK ಜಯಲಲಿತಾ ಬಂದಿರೋಂಥ ಟೈಮಲ್ಲಿ ಇಂಗ್ಲೀಷ್. ಯಾಕಂದರೆ ಅವರು ಇಂಗ್ಲೀಷ್ ಭಾಳ ಫೇಮಸ್ಸು, ಇಲ್ಲೇ ಕಾನ್ವೆಂಟ್ನಲ್ಲಿ ಕಲ್ತಂಥವರು ಜಯಲಲಿತಾ. ಹಾಗಾಗಿ ಇಂಗ್ಲೀಷ್ಗೆ ಪ್ರಾಧಾನ್ಯತೆಯನ್ನು ಕೊಡ್ತಾಯಿದ್ರು. ಜೊತೆಗೆ MG ರಾಮಚಂದ್ರನ್ ಕೂಡ ಮೂಲತಃ ಅವರು ತಮಿಳಿಯನಾಗಿರಲಿಲ್ಲ. ಅವರು ಮೂಲತಃ ಶ್ರೀಲಂಕಾ, ಮಲಯಾಳಿ, ನಂತರ ತಮಿಳುನಾಡಿನ ಮುಖ್ಯಮಂತ್ರಿ. ಇವರು ಅಷ್ಟೇ, ಜಯಲಲಿತಾ ಅವರು ಅಷ್ಟೇ, ಕರ್ನಾಟಕ ಮೂಲ, ಕನ್ನಡತಿ, ಆಮೇಲೆ ಅವರು ಇಂಗ್ಲೀಷ್ ಕಲಿತು ಅಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. ಬಟ್ ಕರುಣಾನಿಧಿ ಇರ್ಬೋದು, ಅವರ ಪುತ್ರ ಸ್ಟಾಲಿನ್ ಇರ್ಬೋದು, ಇವರು ಯಾರು ಕೂಡ ವಲಸೆ ಅಲ್ಲ, ಅಲ್ಲಿಯ ಪ್ಯೂರ್. ಹಾಗಾಗಿ ಅವರು ತಮಿಳು. ಓಕೆ, ತಮಿಳರು ಹಿಂದಿ ವಿರೋಧಿಗಳು, ಆದರೆ ಇಂಗ್ಲೀಷ್ ವಿರೋಧಿ ಮಾಡಲ್ಲ. 1989ರಲ್ಲಿ ತಮಿಳುನಾಡಿನ ಸಚಿವಾಲಯದಲ್ಲಿ 80% ಆಂಗ್ಲ ಬಳಕೆ ಇತ್ತು. 1989ರಲ್ಲಿ ತಮಿಳುನಾಡಿನ ಸಚಿವಾಲಯದಲ್ಲಿ 80% ಆಂಗ್ಲ ಬಳಕೆ. 2002ರ ಹೊತ್ತಿಗೆ ಆಂಗ್ಲ ಬಳಕೆ 40% ಕಡಿಮೆ ಆಗಿದೆ. ನೋಡಿ, ಕೇವಲ 20 ವರ್ಷದ ಅವಧಿಯಲ್ಲಿ 70% ಇದ್ದ ಆಂಗ್ಲ ಭಾಷೆಯ ಬಳಕೆಯನ್ನು ಸಚಿವಾಲಯ ಅಂದರೆ ವಿಧಾನಸೌಧ ಅವರದು ಕಡಿಮೆ ಮಾಡಿದ್ದಾರೆ, 40ಕ್ಕೆ ಬಂದಿದ್ದಾರೆ. ಅಂದರೆ 60% ತಮಿಳೇ ಮಾತಾಡ್ತಾ ಇದ್ದಾರೆ. ಕೇರಳದಲ್ಲಿ ಯಾವ ರೀತಿ ಇದೆ ಬನ್ನಿ ನೋಡಿ.